ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಂಗು ಅಥವಾ ಪಿಗ್ಮೆಂಟೇಷನ್, ಇದನ್ನು ನಾವು ಹೆಂಗೆ ಹೋಗ್ಲಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಈ ಪಿಗ್ಮೆಂಟೇಷನು ಅನ್ನೋದು ತುಂಬ ಜನಕ್ಕೆ ಇರುತ್ತೆ, ನನಗೂ ಇದೆ. ಅದಕ್ಕೋಸ್ಕರ ನಾನು ಈ ರೆಮಿಡಿ ಮಾಡಿ ನಾನು ಹಚ್ಚುತ್ತಾ ಇದ್ದೀನಿ. ನನಗೆ ಒಂದು 50% ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ನಿಮಗೂ ಸಹ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಅದನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ನೋಡಿ, ನಾನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ, ಮತ್ತು 1 ಕಪ್ಪು ಮೈಸೂರು ಬೇಳೆ, ಮತ್ತು 1 ಕಪ್ಪು ಅಕ್ಕಿ ಹಿಟ್ಟು. ನಾನು ಇದನ್ನು ಮೈಸೂರು ಬೇಳೆನ ಅದು ಪೌಡ್ರ್ ಮಾಡ್ಕೋಬೇಕು. ನಾವು ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡು ಈ ಥರ ಜಲ್ಡಿ ಹಿಡಿಬೇಕು. ಅದು ನುಣ್ಣಗೆ ಬರಬೇಕು, ಅದು ಗಂಧ ಥರ ನಮಗೆ ಪೌಡ್ರ್ ಆಗಬೇಕು. ಅದನ್ನು ನೋಡಿ, ಅದು ತರ್ತರಿಯಾಗಿರೋದು ನಾವು ಕಲಸಿ ಮುಖಕ್ಕೆ ಹಚ್ಚೋವಾಗ ಅದು ಮುಖ ಎಲ್ಲ ಕುಯ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ಥರ ಜಲ್ಡಿ ಹಿಡ್ಕೋಬೇಕು. ನಾನು ನೋಡಿ ಇದು ಜಲ್ಡಿ ಹಿಡ್ದಿದ್ದೀನಿ, ಮತ್ತು ಅಕ್ಕಿ ಹಿಟ್ಟು, ಹೆಸರು ಕಾಳು ಇದೆಲ್ಲನೂ ನಾವು ರುಬ್ಬಿಕೊಂಡು ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ನಾವು ಇದನ್ನು ಜಲ್ಡಿ ಹಿಡ್ಕೋಬೇಕು. ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಂಡು ಜಲ್ಡಿ ಹಿಡ್ಕೊತಿದ್ದೀನಿ. ನೋಡಿ, ನಾವು ಒಂದು ಸರಿ ಜಲ್ಡಿ ಹಿಡಿದ್ಮೇಲೆ ಮತ್ತೆ ಅದು ದಪ್ಪ ದಪ್ಪ ಇರುತ್ತೆ ನೋಡಿ, ಅದನ್ನು ಇನ್ನೊಂದು ಸತಿ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮತ್ತೆ ಅದನ್ನು ಜಲ್ಡಿ ಹಿಡ್ಕೊಬೇಕು. ಮತ್ತು ಇವಾಗ ನಾನು ಅಕ್ಕಿನೂ ಅಷ್ಟೇ, ಅಕ್ಕಿ ಹಿಟ್ಟುನು ನೋಡಿ, ಅಕ್ಕಿ ಹಿಟ್ಟುನು ನಾನು ಜಲ್ಡಿ ಹಿಡಿತಾ ಇದ್ದೀನಿ. ಅದು ಅಷ್ಟೇ ನಮಗೆ ನೈಸ್ ರೀತಿಯಲ್ಲಿ ಸಿಗಬೇಕು. ಮತ್ತು ಇದು ಕಸ್ತೂರಿ ಅರಿಶಿನ. ಈಗ ನಾವು ಅಡುಗೆ ಮನೆಯಲ್ಲಿ ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಆ ಅರಿಶಿನ ಯೂಸ್ ಮಾಡಬಾರ್ದು. ಇದು ಕಸ್ತೂರಿ ಅರಿಶಿನ ಅಂತಲೇ ನಿಮಗೆ ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ. ಅದನ್ನು ತೊಗೊಂಬಂದು ಇದಕ್ಕೆ ಸೇರಿಸ್ಬೇಕು. ಮತ್ತು ಇದು ಮುಲ್ತಾನಿ ಮಿಂಟಿ ಅಂತ ಸಿಗುತ್ತೆ ನಿಮಗೆ, ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇದು ಆ ಮುಲ್ತಾನಿ ಮಿಂಟಿನ ಪ್ಯಾಕೇ ಸಿಗುತ್ತೆ. ಅದರಲ್ಲಿ ಈ ಥರ 1 ಪ್ಯಾಕ್ನ ತಗೊಂಡು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಇದು ಬಂಗಿರೋರಿಗೆ ಮಾತ್ರ ಇದು. ಇನ್ನು ನೀವು ಪಿಂಪಲ್ಲು ಎಲ್ಲ ಇರೋ ಅಂಥವ್ರು ಇದಕ್ಕೇ ನೀವು ಕಡಲೆ ಹಿಟ್ಟು ಸಹ ಸೇರಿಸ್ಕೋಬೋದು. ನಾನು ಬಂಗಿರೋ ಕಾರಣಕ್ಕೆ ನಾನು ಕಡಲೆ ಹಿಟ್ಟು ಸೇರಿಸ್ತಾ ಇಲ್ಲ. ಕಡಲೆ ಹಿಟ್ಟು ಸೇರಿಸಿದ್ರೆ ನನಗೆ ಅನುಭವ ಜಾಸ್ತಿ ಆಗುತ್ತೆ ಬಂಗು, ಅದಕ್ಕೋಸ್ಕರ ನಾನು ಕಡಲೆ ಹಿಟ್ಟು ಸೇರಿಸ್ತಾ ಇಲ್ಲ. ಇದನ್ನೆಲ್ಲನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಾದಮೇಲೆ ನಾನು ಒಂದು ಬೌಲಲ್ಲಿ ತುಂಬಿಟ್ಕೊಳ್ತೀನಿ. ತುಂಬಿಟ್ಕೊಂಡು ನಮಗೆ ಬೇಕಾದಾಗ ನಾವು ಇದನ್ನು ಉಪಯೋಗಿಸ್ಬೋದು. ರಾತ್ರಿ ಟೈಮು ಒಂದು ಸತಿ ಮುಖ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಹಚ್ಚಿ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟು ಆಮೇಲೆ ನಾವು ಮುಖ ತೊಳಿಬೇಕು. ನಾನು ಇವಾಗ ಯಾವ ಥರ ಹಚ್ಚೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. 1 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ನೀವು ರೋಸ್ ವಾಟ್ರಲ್ಲಾದರೂ ಕಲಿಸ್ಕೋಬೋದು, ಇಲ್ಲ ನಾವು ಕುಡಿಯೋ ನೀರು ಇರುತ್ತೆ ನೋಡಿ, ಆ ಕುಡಿಯೋ ನೀರು ಅಷ್ಟೇ 1 ಸ್ಪೂನ್ ಹಾಕ್ಬಿಟ್ಟು ಸಹ ಕಲಿಸ್ಕೋಬೋದು. ರೋಸ್ ವಾಟ್ರಲ್ಲಿ ಕಲಿಸ್ಕೊಂಡ್ರೂ ಉತ್ತಮ. ರೋಸ್ ವಾಟ್ರ್ ಇಲ್ಲ ಅಂತ ಅಂದರೆ ನೀರಲ್ಲೂ ಕಲಿಸ್ಕೋಬೋದು ನೀವು. ನೋಡಿ, ನಾನು ಇವಾಗ ರೋಸ್ ವಾಟ್ರ್ ಹಾಕಿ ಕಲಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಬೇಕಾದ್ರೆ ಜಾಸ್ತಿ ನೀರಾಗೂ ಸಹ ಕಲಿಸ್ಕೋಬಾರ್ದು, ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕು. ನಾನಿಲ್ಲಿ ಕಲಿಸಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನು ಈ ತಿಕ್ನೆಸ್ಸಲ್ಲಿ ಇರಬೇಕು ಇದನ್ನು ಕಲಿಸೋದು ನಾವು. ಈ ಥರ ಕಲಿಸಿದ್ರೆ ನಮಗೆ ಹಚ್ಕೊಳಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಕಲಿಸ್ಕೋಬೇಕು. ನೋಡಿ, ನಾನಿವಾಗ ಮುಖ ಎಲ್ಲ ವಾಶ್ ಮಾಡಿ ಬಂದಿದ್ದೀನಿ. ಮುಖ ಚೆನ್ನಾಗಿ ತೊಳ್ಕೊಬೇಕು. ತಣ್ಣೀರಲ್ಲಿ ಮುಖ ತೊಳೆದ್ಬಿಟ್ಟು ಆಮೇಲೆ ನಾವು ಇದನ್ನು ಫೇಸ್ ಪ್ಯಾಕ್ ಹಚ್ಚಬೇಕು. ನೋಡಿ, ನಾನು ಮುಖ ಎಲ್ಲ ತೊಳೆದಿದ್ದು ನೋಡಿ, ನನಗೂ ಇದೇ ಕಾಣಿಸ್ತಾ ಇರ್ಬೋದು ನಿಮಗೆ. ನನಗಿರೋ ಕಾರಣ ನಾನು ಇದನ್ನು ಮಾಡಿ ನಾನು ಹಚ್ಚುತ್ತಾ ಇದ್ದೀನಿ. ನನಗೆ ರಿಸಲ್ಟ್ ಸಿಗ್ತಾ ಇದೆ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಕೋಬೇಕು. ಕಣ್ಣತ್ರ ಎಲ್ಲ ಹುಷಾರಾಗಿ ಹಚ್ಕೊಳ್ಳಿ, ಮತ್ತು ಕಣ್ಣಿಗೆಲ್ಲ ಹೋಗೋ ಥರ ಎಲ್ಲ ಹಚ್ಕೋಬೇಡಿ. ನೋಡಿ, ನಾನು ಹಚ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟರೆ ಸಾಕು. 10 ನಿಮಿಷ ಬಿಟ್ಟು ಆಮೇಲೆ ನಾವು ಮುಖನ ವಾಶ್ ಮಾಡಿದ್ರೆ ಸಾಕು. ಕಂಟಿನ್ಯೂಸ್ ಆಗಿ 1 ತಿಂಗಳು ಇದನ್ನು ಹಚ್ಚಿದ್ರೆ ರಿಸಲ್ಟು ನಿಮಗೇ ಗೊತ್ತಾಗುತ್ತೆ. ಇದನ್ನು ಹಚ್ಚಿ 10 ನಿಮಿಷ ಬಿಡಿ. ಅದು ಸ್ವಲ್ಪ ಡ್ರೈ ಆಗೋ ಥರ ನಿಮಗೆ ಗೊತ್ತಾಗುತ್ತೆ. ಆವಾಗ ಆ ಡ್ರೈ ಆದಮೇಲೆ ತಣ್ಣೀರಿನಲ್ಲೇ ಮುಖ ತೊಳಿಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಮುಖ ಎಲ್ಲ ಎಷ್ಟು ಸಾಫ್ಟಾಗಿರುತ್ತೆ. ಅದು ಹೋಗೋದು ಗೊತ್ತಾಗುತ್ತೆ ನಮಗೇ. ಅದು ಹಚ್ಚುತ್ತಾ ರಿಸಲ್ಟು ಗೊತ್ತಾಗುತ್ತೆ ನಿಮಗೇ. ಅದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.